ಪ್ರಯಾಣವನ್ನು ಜರ್ಮನಿಯಿಂದ ನೆದರ್ಲ್ಯಾಂಡ್ ಹತ್ರ ಹೋಗ್ತಿದ್ದೇವೆ. ಅಲ್ಲಿ ತುಲಿಪ್ ಗಾರ್ಡನ್ನನ್ನು ವೀಕ್ಷಿಸುವ ನಮ್ಮ ಪ್ರೋಗ್ರಾಮ್ ಇದೆ. 1:30 ಗಂಟೆಗೆ ಅಲ್ಲಿಯ ಟಿಕೆಟನ್ನು ನಾವು ಪಡೆದುಕೊಂಡಿದ್ದೇವೆ. ಅಲ್ಲಿ ಹೋದ ಮೇಲೆ ನಾನು ನಿಮಗೆ ಅಲ್ಲಿಯ ಹೂಗಳ ಸೊಬಗನ್ನು ತೋರಿಸಲಿದ್ದೇನೆ. ಜರ್ಮನಿಯ ಆಕಿನ್ ಸಿಟಿ ನೆದರ್ಲ್ಯಾಂಡ್ನ ಬಾರ್ಡರ್ನಲ್ಲಿದೆ. ಅಲ್ಲಿಂದ ಸುಮಾರು 237 ಕಿಲೋಮೀಟರ್ ಡಿಸ್ಟೆನ್ಸ್ ತುಲಿಪ್ ಗಾರ್ಡನ್ಗೆ ಇರುವ ಕಾರಣ ನಾವು ಬೆಳಿಗ್ಗೆ ಆಕಿನ್ನಿಂದ 10 ಗಂಟೆಗೆ ಕಾರಲ್ಲಿ ಹೊರಟೆವು. ರೋಡ್ ರೂಲ್ಸ್ ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವ ನೆದರ್ಲ್ಯಾಂಡ್ನಲ್ಲಿ ಅವರು ನಮೂದಿಸಿದ ಕಿಲೋಮೀಟರ್ಗಳಲ್ಲೇ ನಾವು ಚಲಿಸಬೇಕಾಗುತ್ತದೆ. ಇಲ್ಲದಿದ್ದರೆ ದುಬಾರಿಯಾದ ದಂಡವನ್ನು ನಾವು ಪಾವತಿಸಬೇಕಾಗುತ್ತದೆ. 2-3 ಟನಲ್ಗಳನ್ನು ದಾಟಿ ಸುಸಜ್ಜಿತ ರೋಡ್ಗಳಲ್ಲಿ ನಾವು ಚಲಿಸಿದೆವು. ಹೈವೇಯಲ್ಲಿ ಒನ್ ವೇಯಲ್ಲಿ 4-5 ಲೇನುಗಳು ಹಾಗೂ ಸುಸಜ್ಜಿತವಾಗಿ ಚಲಿಸುವ ಗಾಡಿಗಳು, ರಸ್ತೆ ಬದಿಯಲ್ಲಿ ಹಸಿರಾದ ಗಿಡಮರಗಳು, ನಿಸರ್ಗದ ಸೌಂದರ್ಯವನ್ನು ಸವಿಯುತ್ತಾ ನಾವು ಆಮ್ಸ್ಟರ್ಡ್ಯಾಮ್ನ ಸೌತ್ ವೆಸ್ಟ್ ನಲ್ಲಿ ನೆಲೆಸಿರುವ ಲೆಸ್ಸೆ ಎಂಬ ಪ್ರದೇಶದ ತುಲಿಪ್ ಗಾರ್ಡನ್ಗೆ, ಅಂದರೆ ಗಾರ್ಡನ್ ಆಫ್ ಯುರೋಪ್ ಅಂತಲೂ ಕರೆಯುವಂತಹ ಪ್ಲೇಸಿಗೆ ರೀಚ್ ಆದೆವು. ಮಾರ್ಚ್ನಿಂದ ಮೇ ಎಂಡ್ವರೆಗೆ ವಿಸಿಟರ್ಸ್ಗೆ ಓಪನ್ ಆಗಿರುವಂತಹ ಈ ಕಿಚನ್ ಗಾರ್ಡನ್ಗೆ ಪ್ರಪಂಚದ ಎಲ್ಲ ಕಡೆಯಿಂದಲೂ ಜನರು ಆಗಮಿಸುತ್ತಾರೆ. ವೀಕೆಂಡ್ ಅಲ್ಲದಿದ್ದರೂ ಜನರಿಂದ ತುಂಬಿ ತುಳುಕುತ್ತಿದ್ದ ಈ ತುಲಿಪ್ ಗಾರ್ಡನ್ಗೆ ಮೊದಲೇ ಆನ್ಲೈನ್ನಲ್ಲಿ ಟಿಕೆಟ್ ಗಾರ್ಡನ್ ಕಾನ್ಫರೆನ್ಸ್ನಲ್ಲಿ ಸ್ಥಳದ ಬಗ್ಗೆ ಮಾಹಿತಿ ನೀಡುವ ಬ್ರೋಷರನ್ನು ಪಡೆದು ನಾವು ಒಳಗೆ ಹೊರಟೆವು. ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವ ವಿವಿಧ ರೀತಿಯ ಹೂಗಳಲ್ಲದೆ ಕಿವಿಗೆ ಮುದ ನೀಡುವ ಮೆಲೋಡಿಯಸ್ ಆಟೋಮ್ಯಾಟಿಕ್ ಮ್ಯೂಸಿಕ್ ಸಿಸ್ಟಮ್ಗಳೂ ಅಲ್ಲಿದ್ದವು. ಜನರು ತಮ್ಮ ಪೆಟ್ ಡಾಗ್ಗಳೊಂದಿಗೆ ಬಂದು ಹೂದೋಟದಲ್ಲಿ ವಿಹರಿಸುತ್ತಿದ್ದರು. ಪ್ರತಿಯೊಂದು ಹೂವಿನ ಕೆಳಗಡೆ ಅದರ ವಿವರಗಳ ಪಟ್ಟಿಯೂ ಇತ್ತು. ವಿಡಿಯೋದ ಮೂಲಕ ಬೀಜಗಳ ಶೇಖರಣೆ ಹಾಗೂ ಅದನ್ನು ನೆಡುವ ವಿಧಾನದ ಬಗ್ಗೆ ವಿಸ್ತಾರವಾದ ಮಾಹಿತಿ ನೀಡುವ ವ್ಯವಸ್ಥೆಯೂ ಇತ್ತು. ಹಸಿವು ಆಯಾಸವಾದಾಗ ಕುಡಿಯಲು ತಿನ್ನಲು ಬೇಕಾದ ಆಹಾರ ವ್ಯವಸ್ಥೆ ಮಾಡುವಂತಹ ರೆಸ್ಟೋರೆಂಟ್ ಕೂಡ ಅಲ್ಲಲ್ಲಿ ಐಸ್ ಕ್ರೀಮ್, ಕೋಲ್ಡ್ ಡ್ರಿಂಕ್ಸ್ಗಳ ಸ್ಟಾಲ್ಗಳೂ ಇದ್ದವು.
ಇಲ್ಲಿಯ ಸವಿನೆನಪುಗಳನ್ನು ನಮ್ಮೊಂದಿಗೆ ಕೊಂಡೊಯ್ಯಲು ಬೇಕಾದ ಹೂಗಳ ಪ್ರತಿರೂಪದ ಗೊಂಚಲುಗಳನ್ನೂ ಇಲ್ಲಿ ಮಾರುತ್ತಿದ್ದರು. ಎಕ್ಸಿಬಿಷನ್ ಕುಕೆನ್ಹಾಫ್ 75 years ಎಂದು ನಮೂದಿಸಿದ್ದ ಒಂದು ರೂಮಿನಲ್ಲಿ 75 ವರ್ಷಗಳಿಂದ ವೀಕ್ಷಣೆಗೆ ಬಂದಂತಹ ಪ್ರಪಂಚದ ಎಲ್ಲ ವಿಶ್ವವಿಖ್ಯಾತ ಜನರ ಬಗ್ಗೆ ಪೂರ್ತಿ ವಿವರಣೆಗಳನ್ನು ನೀಡಿದ್ದರು. ಗ್ಲಾಸ್ ಪೇಂಟಿಂಗ್ನಿಂದ ಮಾಡಿದ ವಿವಿಧ ರೀತಿಯ ತುಲಿಪ್ ಹೂಗಳನ್ನು ಮಾರಾಟಕ್ಕಿಟ್ಟಿದ್ದರು. Ik zou het doen. Renzo, vamos acá, mira. No, yo te regalo por tu cumpleaños. Lo sai. Dabar pari. ಇಲ್ಲಿಗೆ ಬಂದ ನೆನಪಿಗಾಗಿ ಕೊಂಡೊಯ್ಯಲು ಬೇಕಾದ ಶೂಗಳು, ಸ್ಯಾಂಡಲ್ಸ್ಗಳು ಹಾಗೂ ಇತರ ಸೊವಿನಿಯರ್ಗಳ ವ್ಯವಸ್ಥೆಯೂ ಇಲ್ಲಿತ್ತು. ಹೈಜಿನಿಕ್ ಆದ ಶೌಚಾಲಯಗಳ ವ್ಯವಸ್ಥೆಯೂ ಅಲ್ಲಲ್ಲಿ ಇತ್ತು. ಹಿಸ್ಟಾರಿಕಲ್ ಗಾರ್ಡನ್ 500 ವರ್ಷಗಳ ಹಿಂದಿನ ಚರಿತ್ರೆಯನ್ನು ತಿಳಿಸುತ್ತಿತ್ತು. ಅಂದರೆ ಯಾವ ರೀತಿ ಒಂದು ತಳಿಯ ತುಲಿಪ್ನ ಬೀಜದಿಂದ ವಿವಿಧ ರೀತಿಯ ಬಣ್ಣದ ತುಲಿಪ್ಗಳನ್ನು ಅವರು ಬೆಳೆಸಿದರು ಎಂಬುದರ ಬಗ್ಗೆ ವಿವರಣೆ ನೀಡುತ್ತಿತ್ತು. ಈ ಗಾರ್ಡನ್ನಲ್ಲಿ 7 ಮಿಲಿಯ ತುಲಿಪ್ ಹೂಗಳನ್ನು ಬೆಳೆಸುತ್ತಾರೆ. ಅಲ್ಲದೆ ಡೆಫಡಾಲ್ಸ್, ಲಿಲ್ಲಿ, ಆರ್ಕಿಡ್, ರೋಸ್ನಂತಹ ವಿವಿಧ ರೀತಿಯ ಹೂಗಳನ್ನು ಬೆಳೆಸುತ್ತಾರೆ. $79 acres ಆಫ್ ಲ್ಯಾಂಡ್ನಲ್ಲಿ ಬೆಳೆಸುವ ಈ ತುಲಿಪ್ ಹೂಗಳ ಗಾರ್ಡನ್ನ ಪಕ್ಕದಲ್ಲಿಯೇ 45 ನಿಮಿಷಗಳ ವಿಸ್ಪರ್ ಬೋಟ್ ಟ್ರಿಪ್ ಕೂಡ ಇದೆ. ಬೈಸಿಕಲನ್ನು ರೆಂಟಿಗೆ ಪಡೆದು ಇಡೀ ಗಾರ್ಡನ್ನಲ್ಲಿ ಸುತ್ತುವ ವ್ಯವಸ್ಥೆಯೂ ಇದೆ. ನಡೆಯಲು ಅಸಾಧ್ಯವಾದವರಿಗೆ
ವೀಲ್ ಚೇರಿನ ವ್ಯವಸ್ಥೆಯೂ ಅಲ್ಲಿದೆ. ಬಹಳ ಸುವ್ಯವಸ್ಥಿತವಾಗಿ ಇರುವಂತಹ ಈ ಗಾರ್ಡನನ್ನು ನಾವು ಖಂಡಿತವಾಗಿಯೂ ನಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ನೋಡಲೇಬೇಕು. ತುಲಿಪ್ನೊಂದಿಗೆ ಇತರ ರೇರ್ ಹೂಗಳಾದ ಆರ್ಕಿಡ್, ಆ್ಯಂಥೋರಿಯಂನಂತಹ ಹೂಗಳ ಎಕ್ಸಿಬಿಷನ್ನ ವ್ಯವಸ್ಥೆ ಅಂದರೆ ಫ್ಲವರ್ ಶೋ ಕೂಡ ಇಲ್ಲಿದೆ. Wie hast du jetzt denn, wie lange hast du? Wir werden jetzt nach Hause fahren, dann gehen wir gleich die Adresse dann von meinem Feier. Aber es kann sein, dass man mit ihm nicht so schön sitzt. Da scheint es unbequem zu sein. ಸಾವಿರಾರು ಏಕರ್ಗಳ ಈ ಗದ್ದೆಯಲ್ಲಿ ಮೊದಲಿಗೆ ಹೂಗಳನ್ನು ಬೆಳೆಸಿ ನಂತರ ಇದನ್ನು ಗಾರ್ಡನ್ನಲ್ಲಿ ತಂದು ನಾಟಿ ಮಾಡುತ್ತಾರೆ. ಹಳೆಯ ಕಾಲದ ಒಂದು ಬಹುದೊಡ್ಡ ವಿಂಡ್ ಮಿಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಈ ತುಲಿಪ್ ಗಾರ್ಡನ್ನ ಹೂಗಳ ಸವಿ ನೆನಪು ಸುಮಧುರ ಪರಿಮಳವನ್ನು ಮನಸ್ಸಿನ ಸ್ಮೃತಿ ಪಟಲದಲ್ಲಿ ಮುದ್ರಿಸುತ್ತಾ 4 ಗಂಟೆಗಳ ಕಾಲ ಸುತ್ತಾಡಿದರೂ ಸ್ವಲ್ಪವೂ ದಣಿವಾಗದ ಈ ತೋಟದ ಸೊಬಗೆ ಬಹಳ ಅದ್ಭುತ, ಅವಿಸ್ಮರಣೀಯ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ತುಲಿಪ್ ಗಾರ್ಡನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.